ಪಟ್ಟಣದಲ್ಲಿ ಚೆನ್ನಪ್ಪ ಗೌರೋಜಿ ಹೋಲ್ಸೇಲ್ ಮತ್ತು ರಿಟೇಲ್ ಬಟ್ಟೆ ಅಂಗಡಿ ನೂತನ ಕಟ್ಟಡದ ವಾಸ್ತುಶಾಂತಿ ಹಾಗೂ ಉದ್ಘಾಟನಾ ಸಮಾರಂಭ ಜರುಗಿತು. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಪಟಗಿ ಗ್ರಾಮದ ಚೆನ್ನಪ್ಪ ಬಾಳಪ್ಪ ಗೌರೋಜಿ ಒಡೆತನದ ಹೋಲ್ಸೇಲ್ ಮತ್ತು ರಿಟೇಲ್ ಬಟ್ಟೆ ಅಂಗಡಿ ನೂತನ ಕಟ್ಟಡದ ವಾಸ್ತುಶಾಂತಿ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಚೆನ್ನಪ್ಪ ಗೌರೋಜಿ ದ್ವಿತೀಯ ಸುಪುತ್ರ ಹನುಮಂತ್ ಗೌರೋಜಿ ದಂಪತಿಗಳು ನವಗ್ರಹ ಪೂಜಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ಪಟ್ಟಣದ ಪೂಜ್ಯ ಶ್ರೀ ಕಲ್ಲಿನಾಥ ದೇವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚೆನ್ನಪ್ಪ ಗೌರೋಜಿ ಅವರು 3 ಜನ ಪುತ್ರರು ಮೆಡಿಕಲ್ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿ ಹೊರಹೊಮ್ಮಿದ್ದಾರೆ. ಶ್ರಮಜೀವಿಗಳು ಮೆಡಿಕಲ್ ವ್ಯಾಪಾರದ ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಕಟ್ಟಡದಲ್ಲಿ ಹೋಲ್ಸೇಲ್ ರಿಟೇಲ್ ಬಟ್ಟೆ ಅಂಗಡಿಯನ್ನ ತೆಗೆದು ಪಟ್ಟಣ ಸೇರಿದಂತೆ ತಾಲೂಕಿನ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೂರದ ವಿಜಯಪುರ ಬಾಗಲಕೋಟೆ ನಗರಕ್ಕೆ ಹೋಗುವುದು ತಪ್ಪಿದಂತಾಗಿದೆ. ಒಳ್ಳೆಯ ಗುಣಮಟ್ಟದ ಬಟ್ಟೆಗಳು ಒಂದು ಯೋಗ್ಯವಾದ ದರದಲ್ಲಿ ಗ್ರಾಹಕರಿಗೆ ತಲುಪಿಸುತ್ತಿರುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಗೌರೋಜಿ ಮನೆತನದ ವ್ಯಾಪಾರ ಪಟ್ಟಣ ಅಷ್ಟೇ ಅಲ್ಲ, ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹೆಚ್ಚಿಸಲಿ ಎಂದು ಶುಭ ಹಾರೈಸಿದರು. ಕೈಲಾಸನಾಥ ಶ್ರೀಗಳು, ಅಮಲಚರಿ ಶ್ರೀಗಳು ಸಹಿತ ಆಗಮಿಸಿ ಶುಭ ನುಡಿದರು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ, ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್, ಪ್ರಭಾವಿ ಮುಖಂಡರಾದ ಅಪ್ಪುಗೌಡ ಪಾಟೀಲ್ ಮನಗುಳಿ, ರಾಕೇಶ್ ಕಲ್ಲೂರ್, ನಂದು ಗಡಗಿ, ಶ್ರೀಶೈಲ್ ಪತಂಗಿ, ಹನುಮಂತ್ ಬೆಳ್ಳುಬ್ಬಿ, ಟಿಟಿ ಹಗೇದಾರ್, ಚಂದ್ರಶೇಖರ್ ಬೆಳ್ಳುಬ್ಬಿ, ಕಲ್ಲು ಸೋಮನಾಥ್, ಗುರು ಚಲವಾದಿ ಸೇರಿದಂತೆ ಬಾಗಲಕೋಟೆ, ವಿಜಯಪುರ ಜಿಲ್ಲೆಯ ಇನ್ನೂ ಹಲವು ರಾಜಕೀಯ ಮುಖಂಡರು, ಅಧಿಕಾರಿಗಳು, ಸ್ನೇಹಿತರು, ಬಂಧು ಬಳಗದವರು, ಅಭಿಮಾನಿಗಳು, ಹಿತೈಷಿಗಳು ಈ ಶುಭ ಕಾರ್ಯದಲ್ಲಿ ಆಗಮಿಸಿ ಉಡುಗೊರೆ ನೀಡಿ ಗೌರೋಜಿ ಮನೆತನಕ್ಕೆ ಶುಭ ಹಾರೈಸಿದರು. ಬಸವ ಜಯಂತಿಯ ಅಕ್ಷಯ ತೃತೀಯ ಅಂದರೆ, ಅಕ್ಷಯ ಅಂದರೆ ಯಾವತ್ತಿಗೂ ಕೂಡ ನಶಿಸದೇ ಇರತಕ್ಕಂಥ ವಸ್ತುವಿಗೆ ಅಕ್ಷಯ ಅಂತಂತಾರೆ. ಅಕ್ಷಯ ತೃತೀಯ ಬರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಒಮ್ಮೆ, ಅಂದರೆ ಅಕ್ಷಯ ತೃತೀಯ ಅಮಾವಾಸ್ಯೆಯ ನಂತರ ಬರ್ತಕ್ಕಂಥದ್ದು. ಅಕ್ಷಯ ಅಂದರೆ ಯಾವತ್ತಿಗೂ ಸೂರ್ಯ ಚಂದ್ರಾದಿಗಳು ಇರುವ ತನಕ ನಶಿಸದೇ ಇರತಕ್ಕಂಥ ವಸ್ತುವಿಗೆ ಅಕ್ಷಯ ಅಂತ ಕರೀತಾರೆ. ಅಂಥ ಅಕ್ಷಯ ತೃತೀಯ ದಿವಸ ಇವತ್ತು ಭಾರತ ದೇಶದ ಅಧ್ಯಯನ ಇಟ್ಟುಕೊಂಡಿರ್ತಕ್ಕಂಥವ್ರು ಇವತ್ತು ಅವರ ತಂದೆಯವರ ಹೆಸರಿನಿಂದ ಇವತ್ತು ಟೆಕ್ಸ್ಟೈಲ್ಸನ್ನು ಗೌರೋಜಿ ದೂರದ ಜಮಖಂಡಿಯ ಕೌಂಟಿಗೆಯ ಗೌರೋಜಿ ಮಣಿತನದವರು ಇವತ್ತು ತಾಯಿ ಮತ್ತು ತಂದೆಯರನ್ನು ಅತ್ಯಂತ ಭಯ ಭಕ್ತಿ ಪ್ರೇಮದಿಂದ ಪ್ರೀತಿಸಿ ಅವರ ತಂದೆಯ ಹೆಸರಿನಿಂದ ಈ ಪ್ರಾರಂಭ ಆಗ್ತಕ್ಕಂತಹ ಚೆನ್ನಪ್ಪ ಗೌರೋಜಿಯವರ ಹೋಲ್ಸೇಲ್ ಟೆಕ್ಸ್ಟೈಲ್ಸ್ನ ಉದ್ಘಾಟನಾ ಸಮಾರಂಭ. ಇವತ್ತು ಈ 3 ಮಂದಿ ಸಹೋದರರ ಒಂದು ಪ್ರಯತ್ನ, ಒಂದು ಹೃದಯ ವೈಶಾಲ್ಯತೆ, ಒಂದು ಒಳ್ಳೆಯ ಗುಣಗಳು, ಇವತ್ತು ಅವುಗಳನ್ನು ನೋಡಿದರೆ ಆ ದಿಗಂಬರೇಶ್ವರರು, ಕಲ್ಲಪ್ಪ ಶಿವಯೋಗಿ ಈ ಊರಿಗೆ ಅವರು ಬಂದ ತಕ್ಷಣ ಒಂದು 5-6 ವರ್ಷದೊಳಗನೆ ಒಬ್ಬ ಒಳ್ಳೆಯ ವ್ಯಾಪಾರಸ್ಥರಾಗಿ ಉದ್ಯಮಿಗಳಾಗಿ ಹೊರಹೊಮ್ಮಕ್ತಾರೆ. ಅದಕ್ಕೆ ಏನು ಅಕ್ಷಯ ಅಂದರೆ ನಶಿಸದೇ ಇರ್ತಕ್ಕಂಥ ದಿನದಂದು ಇವತ್ತಿನ ಪ್ರಾರಂಭ ಮಾಡ್ಯಾರ. ಆ 3 ಮಂದಿ ಸಹೋದರರಿಗೆ ದೇವರು ಇದೇ ರೀತಿ ಒಳ್ಳೆಯ ಬೆಳವಣಿಗೆಯನ್ನು ಕೊಡಲಿ. ಒಂದು ಮೆಡಿಕಲ್ ಮೂಲಕ ಉದ್ಯಮವನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಇವತ್ತು ಕೋಟಿಗಟ್ಟಲೆ ವೆಚ್ಚದೊಳಗೆ ಟೆಕ್ಸ್ಟೈಲ್ಸ್ ವ್ಯಾಪಾರವನ್ನು, ಅರಿವೆ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಈ ರಾಜ್ಯದೊಳಗೆ, ರಾಷ್ಟ್ರದೊಳಗೆ ಒಬ್ಬ ಒಳ್ಳೆಯ ವ್ಯಾಪಾರಸ್ಥರಾಗಲಿ ಮತ್ತು ಏನು ತಾಯಿ ತಂದೆ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಇದೇ ರೀತಿ ಮುಂದುವರೆದ್ರೆ ಇವರಿಗೆ ಯಾವತ್ತಿಗೂ ಕೂಡ ಕಮ್ಮಾಗಂಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ಹೇಳ್ತಾ, ಇದೇ ರೀತಿ ಅವರ ಏನು 3 ಜನ ಸಹೋದರರ ಒಗ್ಗಟ್ಟು ಒಳ್ಳೆಯತನ ಹೊರಹೊಮ್ಮಲಿ. ಈ ಟೆಕ್ಸ್ಟೈಲ್ಸು ಬೆಳವಣಿಗೆಯನ್ನು ಹೊಂದಾಕತ್ತೈತಿ. ಅದಕ್ಕೆ ಈ ಊರಿಗಿದು ಅವಶ್ಯತ್ತು. ಈ ಇಂತಹ ಒಂದು ಒಳ್ಳೆಯ ಅಂಗಡಿಯನ್ನು ಕೂಡ ಅವರವರು ಸುಮಾರು ಕೋಟಿ ವೆಚ್ಚದೊಳಗೆ 2-3 ಕೋಟಿ ರೂಪಾಯಿ ವೆಚ್ಚದೊಳಗೆ ಈ ಅಂಗಡಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಗೌರೋಜಿ ಅವರು ಈಗಾಗಲೇ ಅವ್ರದ್ದು ಔಷಧ ಅಂಗಡಿ ಇತ್ತು ಕೋಲಾರದಲ್ಲಿ, ಆದರೆ ಇವತ್ತು ಅರಿವಿ ಅಂಗಡಿ. ಯಾಕಂದರೆ ಸಿಟಿ ಲೆವೆಲ್ ಒಂದು ಲಗ್ನಕ್ಕೆ ಬಂದರೆ ಎಲ್ಲ ಸಣ್ಣ ಸಿಗುವಂಥ ಒಂದು ಉದ್ಯೋಗ ಮಾಡಕತ್ತಾರೆ. ಭಾಳ ಹೆಮ್ಮೆಯ ವಿಷಯ, ಭಾಳ ನಮಗೂ ಅಭಿಮಾನ. ಇವತ್ತು ಮಣಿ ಅಂಗಡಿ ಓಪನಿಂಗ್ ಬಂದೆವು. ಎಲ್ಲ ಕೋಲಾರ ಎಲ್ಲ
ಸಾಧಾರಣ. ಯಾಕಂದ್ರೆ ಇಲ್ಲಿ ಅವ್ರ ರಿಲೇಷನ್ ಮಂದಿನ ಭಾಳ ಐತಿ, ಅವ್ರ ಸಮಾಜನೇ ದೊಡ್ಡದು, ಅವ್ರ ರಿಲೇಷನ್ ಜಾಸ್ತಿ ಅದಾರ ಮತ್ತು ಒಳ್ಳೇದಾಯ್ತು. ನಮ್ಮ ಖುಷಿ ಭಾಳ ಆಗೈತಿ ಬಂದಿದ್ದಕ್ಕೆ. ಅವ್ರು ಶುಭವಾಗಲಿ ಅಂತೇಳಿ ನಮ್ಮೆಲ್ಲ ಕೋಲಾರ ಹಿರಿಯರ ಪರವಾಗಿ ತುಂಬ ಅವ್ರು ಧನ್ಯವಾದ ಹೇಳ್ತಾರೆ. ಕೌಂಟಿಗೆ ಮತ್ತು ನಮ್ಮ ಸಾಹೇಬ್ರ ಹೆಣ್ಮಕ್ಳು ಕೌಂಟಿಗೆ ಅವ್ರಲ್ಲ, ಮತ್ತು ಅಲ್ಲಿ ಅವರು ನಾವು ಮತ್ತು ಹೋಗಿ ಅಲ್ಲಿ ಹೋಗಿ ಕನ್ಯಾ ನೋಡಿ ಗಟ್ಟಿ ಮಾಡ್ಕೊಂಡು ಬಂದೆವು. ಸೈಕಲ್ ಮೇಲೆ ಹೋಗಿದ್ದ ಅಂತ ಹೇಳಿದ್ದೆ ನಿಮ್ಗೆ, 76 ಸೈಕಲ್ ಮೇಲೆ ಹೋಗಿದ್ದೆವು ಕೌಟಿಗೆ. ವಸ್ತಿ ಮಾಡಿ ಮುಂಜಾನೆ ನೋಡ್ಕೊಂಡು ಬಂದೆವು. ವಿಶೇಷ ನಮ್ದು ಸೈಕಲ್ ಮೋಟ್ರಲ್ಲ, ಸೈಕಲ್ 76ನೇ ಇಸ್ವಿ ಒಳಗೆ ಸೈಕಲ್ ಮೇಲೆ ಹೋಗ್ಯವು. ಬಬಲಾದಿ ಹಾಯ್ದು ಅಲ್ಲಿ ಹೋಗ್ಯವು, ಇದಕ್ಕೆ ಹೋಗ್ಯವು, ಕೌಂಟಿಗೆ ಹೋಗ್ಯವು. ಅಲ್ಲಿ ವಸ್ತಿಯಾಗ ಮುಂಜಾನೆ ವಸ್ತಿ ಮಾಡಿ ಮುಂಜಾನೆ ಕನ್ಯಾ ನೋಡ್ಕೊಂಡು ಬಂದೆವು. ಆದರೂ ಯೋಗ ಅವ್ರೇ ಇದ್ರು. ನಮಃ. ನಮ್ಮ ಗೌರವಜಿಯವರ ನೂತನ ಬಟ್ಟೆ ಅಂಗಡಿಯ ಒಂದು ಲೋಕಾರ್ಪಣೆ ಕಾರ್ಯಕ್ರಮ. ಗೌರವಜಿ ಮನೆತನದವರು ಒಳ್ಳೆಯ ಸಜ್ಜನ ಕುಟುಂಬ ಮತ್ತು ಪ್ರಯತ್ನ ಜೀವಿಗಳು. ಪ್ರಯತ್ನದಿಂದ ವ್ಯಕ್ತಿ ಏನನ್ನಾದರೂ ಸಾಧಿಸಬಹುದು ಅನ್ನೋದನ್ನು ಮೂವರು ಅಣ್ಣತಮ್ಮರು ಪ್ರಾಮಾಣಿಕವಾಗಿ ದುಡಿದು ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಒಂದು ಸಮಾಜದೊಳಗೆ ಒಂದು ಅತ್ಯಂತ ಮಹತ್ವದ ಜೀವನವನ್ನು ನಡೆಸಿ ಇವತ್ತು ಉದ್ಯೋಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಸಜ್ಜನ ವ್ಯಕ್ತಿಗಳು. ಕುಟುಂಬಕ್ಕೆ ಗುರುಗಳ, ಅವರ ಕುಲದೇವರುಗಳ, ಅವರ ತಂದೆ ತಾಯಿಗಳ ಆಶೀರ್ವಾದ ಸದಾ ಹೀಗೆ ಇರಲಿ. ಅವರು ಹಿರಿಯರ ಪುಣ್ಯದಿಂದ ಇವತ್ತು ಈ ಮನೆತನ ಮೂವರು ಅಣ್ಣತಮ್ಮರು ಕೂಡ ಪ್ರಯತ್ನಶೀಲರಾಗಿ ತಮ್ಮ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ. ಇನ್ನೂ ಯಶಸ್ಸು ಭಗವಂತ ಅವರಿಗೆ ಪ್ರಯತ್ನ ಮುಖೇನ ಅವರಿಗೆ ಸಿಗಲಿ ಅಂತ ಹಾರೈಸಿ ಅಕ್ಷಯ ತೃತೀಯ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನಕ್ಕೆ ಕೋರ್ತಾ ಇದ್ದೀವಿ. ಇವತ್ತು ಕೋಲಾರ ಪಟ್ಟಣದಲ್ಲಿ ಚೆನ್ನಪ್ಪ ಗೌರೋಜಿಯವರ ಒಂದು ಹೋಲ್ಸೇಲ್ ಬಟ್ಟೆಯ ಒಂದು ವ್ಯಾಪಾರ ಕೇಂದ್ರ ನಮ್ಮ ಕೋಲಾರ ಪಟ್ಟಣದಲ್ಲಿ ಪ್ರಾರಂಭವಾಗ್ತಾ ಇದೆ ಅಂದರೆ ಇದು ಭಾಳ ಹೆಮ್ಮೆಯ ವಿಷಯ. ಯಾಕಂತಂದರೆ ಇವತ್ತು ಏನಾದರೂ ಒಂದು ಹೋಲ್ಸೇಲ್ದಲ್ಲಿ ತೊಗೋಬೇಕಂತಂದ್ರೆ ನಾವು ಬನಟ್ಟಿ ಅಥವಾ ಚಡ್ಚನ್ ಇವೇ ಹೆಸರುವಾಸಿಯಾಗಿ ಭಾಳ ಮುಂದುವರೆದವಂತಕ್ಕಂಥ ಮಾತನ್ನು ಕೇಳ್ಕೊಂಡು ಬಂದಿದ್ದೆವು. ಆದರೆ ಇವತ್ತಿನ ದಿವಸ ಈ ನಮ್ಮ ಚೆನ್ನಪ್ಪ ಗೌರೋಜಿಯವರು ಅಂತಕ್ಕಂಥ ಒಂದು ಹೆಸರಿನಿಂದ ಏನು ಪ್ರಾರಂಭ ಮಾಡ್ಯಾರ, ಇದು ನಮ್ಮ ಬನಟ್ಟಿ ಮತ್ತು ಚಡ್ಚನ್ನ ಮೀರಿಸುವಂಥ ಒಂದು ಹೋಲ್ಸೇಲ್ ವ್ಯಾಪಾರ ಕೇಂದ್ರವಾಗಿ ಇದು ಹೊರಹೊಮ್ಮತದ ಅಂತಕ್ಕಂಥ ವಿಶ್ವಾಸನೂ ನಮಗದ. ಈ ನಾಡಿನ ಸಮಸ್ತ ಜನತೆ ಮತ್ತು ಕೋಲಾರ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರಯೋಜನ ಪಡೆದುಕೊಂಡು ತಾವೆಲ್ಲರೂ ಈ ಬಟ್ಟೆ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಈ ಒಂದು ವ್ಯಾಪಾರಕ್ಕೂ ಒಂದು ಬೆಲೆ ಕೊಡಬೇಕು ಮತ್ತು ತಮಗೂ ಒಂದು ಅನುಕೂಲತೆ ಆಗ್ತದೆ ಅಂತಕ್ಕಂಥ ಒಂದು ಶುಭಾಶಯನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. ಚೆನ್ನಪ್ಪ ಗೌರೋಜಿ ಹೋಲ್ಸೇಲ್ ಮತ್ತು ರಿಟೇಲ್ ಮಳಿಗೆಯನ್ನು ಕೋಲಾರ ಪಟ್ಟಣದಲ್ಲಿ 20/4/2026 ಉದ್ಘಾಟನೆ ಮಾಡಲಾಗಿದ್ದು, ಕೋಲಾರ ಪಟ್ಟಣದ ಎಲ್ಲ ಗ್ರಾಹಕರು ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಬರುವಂಥ ಗ್ರಾಹಕರಿಗೆ ಯೋಗ್ಯ ದರದಲ್ಲಿ ಎಲ್ಲ ರೀತಿಯ ಸಾರಿಗಳನ್ನು ಕೊಡಲಾಗುವುದು. ಅದೇ ರೀತಿಯಾಗಿ ಎಲ್ಲ ನಿಮ್ಮ ಚಿಕ್ಕ ಮಕ್ಕಳಿಗೆ ಹಾಗೂ ಎಲ್ಲ ಪುರುಷರಿಗೆ ಯೋಗ್ಯ ದರದಲ್ಲಿ ನಮ್ಮ ಮಳಿಗೆಯಲ್ಲಿ ಬಟ್ಟೆಯನ್ನು ವಿತರಿಸಲಾಗುವುದು. ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯಿಂದ ಬರುವಂಥ ಗ್ರಾಹಕರು ಅದರ ಸದುಪಯೋಗವನ್ನು ತಗೊಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದೇ ಮಳಿಗೆಯಲ್ಲಿ ಎಲ್ಲ ರೀತಿಯ ಬಟ್ಟೆಗಳನ್ನು ಒದಗಿಸಬೇಕಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀವಿ. ಆದ್ದರಿಂದ ತಾವೆಲ್ಲ ಈ ಒಂದು ಮಳಿಗೆ ಒಂದು ಸದುಪಯೋಗವನ್ನು ತಗೋಬೇಕಂತ ನಮ್ಮ ಗೌರವ ಕುಟುಂಬದ ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾರೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯನ್ನೇ ಏರಿದರೂ ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ, ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸ್ವರ್ಗವೇ ನಾಚುವ ಹಾಗಿವೆ, ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಪಟಗಿ ಗ್ರಾಮದ ಚಿನ್ನಪ್ಪ ಬಾಳಪ್ಪ ಗೌರೋಜಿ ಒಡೆತನದ ಹೋಲ್ಸೇಲ್ ಮತ್ತು ರಿಟೇಲ್ ಬಟ್ಟೆ ಅಂಗಡಿ ನೂತನ ಕಟ್ಟಡದ ವಾಸ್ತುಶಾಂತಿ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಚೆನ್ನಪ್ಪ ಗೌರೋಜಿ ದ್ವಿತೀಯ ಸುಪುತ್ರ ಹನುಮಂತ್ ಗೌರೋಜಿ ದಂಪತಿಗಳು ನವಗ್ರಹ ಪೂಜಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ಪಟ್ಟಣದ ಪೂಜ್ಯ ಶ್ರೀ ಕಲ್ಲಿನಾಥ ದೇವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚೆನ್ನಪ್ಪ ಗೌರೋಜಿ ಅವರು 3 ಜನ ಪುತ್ರರು ಮೆಡಿಕಲ್ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿ ಹೊರಹೊಮ್ಮಿದ್ದಾರೆ. ಶ್ರಮಜೀವಿಗಳು ಮೆಡಿಕಲ್ ವ್ಯಾಪಾರದ ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಕಟ್ಟಡದಲ್ಲಿ ಹೋಲ್ಸೇಲ್ ರಿಟೇಲ್ ಬಟ್ಟೆ ಅಂಗಡಿಯನ್ನ ತೆಗೆದು ಪಟ್ಟಣ ಸೇರಿದಂತೆ ತಾಲೂಕಿನ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೂರದ ವಿಜಯಪುರ ಬಾಗಲಕೋಟೆ ನಗರಕ್ಕೆ ಹೋಗುವುದು ತಪ್ಪಿದಂತಾಗಿದೆ. ಒಳ್ಳೆಯ ಗುಣಮಟ್ಟದ ಬಟ್ಟೆಗಳು ಒಂದು ಯೋಗ್ಯವಾದ ದರದಲ್ಲಿ ಗ್ರಾಹಕರಿಗೆ ತಲುಪಿಸುತ್ತಿರುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಗೌರೋಜಿ ಮನೆತನದ ವ್ಯಾಪಾರ ಪಟ್ಟಣ ಅಷ್ಟೇ ಅಲ್ಲ, ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹೆಚ್ಚಿಸಲಿ ಎಂದು ಶುಭ ಹಾರೈಸಿದರು. ಕೈಲಾಸನಾಥ ಶ್ರೀಗಳು, ಅಮಲಚರಿ ಶ್ರೀಗಳು ಸಹಿತ ಆಗಮಿಸಿ ಶುಭ ನುಡಿದರು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ, ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್, ಪ್ರಭಾವಿ ಮುಖಂಡರಾದ ಅಪ್ಪುಗೌಡ ಪಾಟೀಲ್ ಮನಗುಳಿ, ರಾಕೇಶ್ ಕಲ್ಲೂರ್, ನಂದು ಗಡಗಿ, ಶ್ರೀಶೈಲ್ ಪತಂಗಿ, ಹನುಮಂತ್ ಬೆಳ್ಳುಬ್ಬಿ, ಟಿಟಿ ಹಗೇದಾರ್, ಚಂದ್ರಶೇಖರ್ ಬೆಳ್ಳುಬ್ಬಿ, ಕಲ್ಲು ಸೋನ್ಲತ್, ಗುರು ಚಲವಾದಿ ಸೇರಿದಂತೆ ಬಾಗಲಕೋಟೆ, ವಿಜಯಪುರ ಜಿಲ್ಲೆಯ ಇನ್ನೂ ಹಲವು ರಾಜಕೀಯ ಮುಖಂಡರು, ಅಧಿಕಾರಿಗಳು, ಸ್ನೇಹಿತರು, ಬಂಧು ಬಳಗದವರು, ಅಭಿಮಾನಿಗಳು, ಹಿತೈಷಿಗಳು ಈ ಶುಭ ಕಾರ್ಯದಲ್ಲಿ ಆಗಮಿಸಿ ಉಡುಗೊರೆ ನೀಡಿ ಗೌರೋಜಿ ಮನೆತನಕ್ಕೆ ಶುಭ ಹಾರೈಸಿದರು.